ಕಾಲೇಲೆ ಇದು ಆಕ್ಚುಲಿ ಎಂತ ಹೇಳುದು ಅದಕ್ಕೆ ಕಾರ್ತಿಕ್ ಎಂತ ಹೇಳುದು ಫ್ರೆಂಡ್ಸ್ ಇವತ್ತಿನ ಕಾರ್ಯಕ್ರಮ ಎಂತ ಅಂತ ಹೇಳಿದ್ರೆ ಜೇನು ಪೆಟ್ಟಿಗೆಯಿಂದ ಜೇನು ತುಪ್ಪ ತೆಗೆಯೋ ಕಾರ್ಯಕ್ರಮ ಫ್ರೆಂಡ್ಸ್. ಇಲ್ಲಿ ಎಂತ ಅಂತ ಹೇಳಿದ್ರೆ ಗಂಡು ಜೇನು ತುಂಬಾ ಆಗಿದೆ ಅಂತ ಹೇಳ್ತಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಅನುಭವಸ್ಥರು ಒಬ್ರಿದ್ದಾರೆ ಮತ್ತಿಬ್ರು ಇವರು ಸ್ವಾಮೀಜಿ ಮತ್ತು ಅವನು ಹರಿಪ್ರಸಾದ್ ಅಂತ. ಈಗ ಹೇಗೆ ತೆಗೆಯುವುದು ಈಗ ಜೇನುತುಪ್ಪ ಈ ಪೆಟ್ಟಿಗೆಯಿಂದ ಅದೇ ಒಂದು ಚಾಲೆಂಜ್ ಆಗಿದೆ. ಈಗ ಎಂತಂತ ಹೇಳಿದ್ರೆ ಹೊಗೆ ಹಾಕಿದ್ರೆ ಜೇನು ತೆಗಿಲಿಕ್ಕೆ ಸುಲಭ, ಬಟ್ ಹೊಗೆ ಹಾಕಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿದ್ದ ಜೇನ್ನೊಣ ಎದ್ದು ಹೋಗ್ತದೆ, ರಾಣಿ ಜೇನು ಎದ್ದು ಹೋದ್ರೆ ಎಲ್ಲ ಹೋಗ್ತದೆ, ಅದು ನಿಮ್ಗೆ ಗೊತ್ತುಂಟು. ತುಂಬಾ ಜೇನಾಗಿದೆ ನನ್ನ ಪ್ರಕಾರ. ಇಲ್ಲಿ ನಿಮ್ಗೆ ಈಗ ಹತ್ತಿರದಿಂದ ತೋರಿಸ್ತೇನೆ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಿರ್ಬೋದು ಜೇನ್ನೊಣಗಳು ರಾಶಿಯಾಗಿ ಇಲ್ಲಿ ಕುತ್ಕೊಂಡಿದೆ. ಇದಕ್ಕೆ ಅನುಭವ ಅಂತ ಹೇಳ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು. ಜೇನುನೊಣಗಳ ರಾಶಿಯಲ್ಲಿ ಈತ ಹೇಗೆ ಮೆಲ್ಲ ನಿಧಾನವಾಗಿ ಗಾಳಿ ಹಾಕ್ತಾನೆ ಎಲ್ಲ ಜೇನುನೊಣಗಳನ್ನು ಒಂದು ಸೈಡ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಿರ್ಬೋದು ಜೇನುನೊಣಗಳು ಈಗ ಜೇನು ಅಷ್ಟು ಕಟ್ಟಿರಲಿಲ್ಲ. ಯಾಕಂತ ಹೇಳಿದರೆ ನಾರ್ಮಲ್ ಆಗಿ ಜೇನು ತೆಗೆಯುವ ಟೈಮ್ ಅಂತ ಹೇಳಿದರೆ ಏಪ್ರಿಲ್ ಅಥವಾ ಮೇ ಅಂತ ಹೇಳ್ತದೆ. ಈಗ ನಾವು ಮಾರ್ಚ್, ಈಗ ಜಸ್ಟ್ ನೋಡ್ತಿರೋದು ನಾವು. ನನ್ನ ಲೆಕ್ಕದಲ್ಲಿ ಸ್ವಲ್ಪದು ಜೇನು ಇರ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ ನೋಡ್ತಿರುವಾಗ ಇಲ್ಲಿಗ ಸ್ವಲ್ಪ ಸಹ ಜೇನು ಕಟ್ಟಲಿಲ್ಲ. ಬಟ್ ಚೂರು ಕಟ್ಟಿದೆ, ಬಟ್ ಅದು ತೆಗೆಯುತ್ತಾರೆ ಇಲ್ಲ ಅಂದರೆ ಆ ರೇಂಜ್ನಲ್ಲಿ ತೆಗೆಯುವಷ್ಟು ಕಟ್ಟಲಿಲ್ಲ ಫ್ರೆಂಡ್ಸ್. ಮತ್ತು ಜೇನು ತೆಗೆಯುವಾಗ ಮತ್ತು ಪುನಃ ವೀಡಿಯೋ ಮಾಡಿ ಹಾಕ್ತೇನೆ ಯೂಟ್ಯೂಬಲ್ಲಿ. ಈಗ ಇವತ್ತು ನೋಡಿ, ಇದು ನೋಡಿ ಮೆಲ್ಲ ತೆಗೆದಿದ್ದಾನೆ, ನೀವಿಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಮೆಲ್ಲ. ಇದನ್ನು ಎಂತ ಅಂತ ಹೇಳಿದರೆ ರಾಣಿ ಜೇನು ಅಂತ ಹೇಳ್ತಾರೆ. ರಾಣಿ ಜೇನಿನ ಮೊಟ್ಟೆ, ನಾನು ಆಗಲೇ ಹೇಳಿದ್ದೆ ರಾಣಿ ಜೇನು ಇದ್ರೆ ಉಂಟಲ್ಲ ಎಲ್ಲ ಜೇನುಗಳಿರ್ತದೆ. ಒಂದು ವೇಳೆ ರಾಣಿ ಜೇನು ಎದ್ದೋದ್ರೆ ಉಂಟಲ್ಲ ಎಲ್ಲ ಜೇನುಗಳು ಎದ್ದು ಹೋಗ್ತದೆ. ಅದೇ ರೀತಿ ಇಲ್ಲಿ ನೀವು ನೋಡ್ತಿರ್ಬೋದು ಇದು ರಾಣಿ ಜೇನಿನ ಮೊಟ್ಟೆ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಿರ್ಬೋದು ಈತ ಹೇಗೆ ಒಂದು ಸೈಡ್ ಮೆಲ್ಲ ಜೇನುನೊಣವನ್ನು ಎಬ್ಬಿಸ್ತಿದ್ದಾನೆ, ಮೆಲ್ಲ ಹೀಗೆ ಎಬ್ಬಿಸಿದ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಧಾನವಾಗಿ. ಫ್ರೆಂಡ್ಸ್ ಇವನ ಲುಂಗಿ ಒಳಗಡೆ ಜೇನುನೊಣ ಹೋಯ್ತಂತೆ. ನೋಡಿ ಫ್ರೆಂಡ್ಸ್ ನಿಮ್ಗೆ ಈಗ ಜೇನುನೊಣ ಕಚ್ಚಿದೆ ಎಲ್ಲಿ ಅಂತ ತೋರಿಸಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಇದು ಆ್ಯಕ್ಚುಲಿ ಎಂತ ಹೇಳುದು ಅದಕ್ಕೆ ಕಾರ್ತಿಕ್ ಎಂತ ಹೇಳುದು ಇದು ಸ್ಟಿಂಗ್ ಅಂತ ಹೇಳ್ತಾರಂತೆ ಫ್ರೆಂಡ್ಸ್. ಇದು ಕಚ್ಚಿದೆ ಇಲ್ಲಿ ಜೇನುನೊಣದ ಸೂಜಿ ಅಂತ ಹೇಳ್ತೇವೆ ನೋಡಿ, ಕಚ್ಚಿದೆ. ಸುಮಾರು ಒಂದು 10-15 ಜೇನು ಉಂಟಲ್ಲ ಇವ ಬಿಟ್ಟು ರಾಣಿ ಅಂತ ಕ್ಯಾಂತಸು ಅರೆ ಇಲ್ಲ ಕಾಕು ಲಕ್ಕ ಕಾಕು ಲಕ್ಕ ಯಾನ್ ಗುಂದಕ್ಕು ಲಕ್ಕ ಅರೆ ಲಕ್ಕ ಭಯದ ಮುಂದೆ ಜಯವಿದೆ ನೋಡಿ. ಸ್ಕಿಲ್ ನೋಡಿ ತಗೊಂಡು ಹೋಗುದು, ಭಯ ಹೆದರಿಕೆ ಉಂಟು ಫ್ರೆಂಡ್ಸ್. ಬೆರಳು ಹಾಕಿದ ತಕ್ಷಣ ಅವನಿಗೆ ಕಚ್ಚಿತು ಫ್ರೆಂಡ್ಸ್. ಒಂದ್ಸಲ ಜೇನುನೊಣ ಕಚ್ಚಿದ್ರೆ ಪುನಃ ಕಚ್ತಿರ್ತದೆ. ಇದು ಯಾಕಂತ ಹೇಳಿದ್ರೆ ಒಂದ್ಸಲ ಜೇನುನೊಣ ಕಚ್ತದಲ್ಲ ಕಚ್ಚು ಒಂದು ಪರ್ಫ್ಯೂಮ್ ಅನ್ನು ಬಿಡುಗಡೆ ಮಾಡ್ತದೆ. ಈ ಪರ್ಫ್ಯೂಮ್ ಬಿಡುಗಡೆ ಮಾಡಿದ ನಂತರ ಎಲ್ಲ ಜೇನುನೊಣಗಳು ಎಂತ ಗೊತ್ತಾಗ್ತದೆ ಅಂತ ಹೇಳಿ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ, ಹೀಗಾಗಿ ಈ ಜೇನುನೊಣಗಳು ಅಟ್ಯಾಕ್ ಮಾಡ್ತಾ ಪರ್ಫ್ಯೂಮ್ ಅನ್ನು ಬಿಡೋದು ಅಂತ ಹೇಳಿದ್ರೆ ಉಳಿದ ಜೇನುನೊಣಗಳಿಗೆ ಅಂದರೆ ಅಟ್ಯಾಕರ್ ಜೇನುನೊಣ ಅಂತ ಜೇನುನೊಣದಲ್ಲಿ ಒಂದು ವಿಭಾಗ ಅಂತ ಅಂದರೆ ಸೆಟ್ ಅಂತ ಹೇಳ್ತಾರೆ ಅದಿರ್ತದೆ. ಆ ಜೇನುನೊಣಗಳು ಎಂತ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಯಾರು ಅಟ್ಯಾಕ್ ಮಾಡಿದ್ದಾರೆ, ಈ ಕಾರಣದಿಂದಾಗಿ ಈ ಉಳಿದ ಜೇನುನೊಣಗಳು ಯಾರೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಅವರು ಪರ್ಫ್ಯೂಮನ್ನು ಬಿಟ್ಟಿದ್ದಾರೆ, ನಾವು ಕೂಡ ಅಟ್ಯಾಕ್ ಮಾಡಬೇಕೀಗ ಅಂತ ಅಂದ್ಕೊಂಡು ಒಂದ್ಸಲ ಕಚ್ಚಿದವನಿಗೆ ಪುನಃ ಕಚ್ತದೆ. ನೀವಿಲ್ಲಿ ನೋಡ್ತಿರ್ಬೋದು ಹರಿಗೆ ಸುಮಾರು ಕಚ್ಚಿದ ಮೇಲೆ ಪುನಃ ಅವನಿಗೆ ಕಚ್ತುಂಟು ಫ್ರೆಂಡ್ಸ್. ಫ್ರೆಂಡ್ಸ್ ನಿಮಗಿಲ್ಲಿ ನಾನೀಗ ಕ್ಲಿಯರಾಗಿ ತೋರಿಸಿದ್ದೆ, ನೀವಿಲ್ಲಿ ನೋಡ್ತಿರ್ಬೋದು ಜೇನುನೊಣಿಗೆ ಮೇನಾಗಿ ಕಚ್ತುಂಟು. ಯಾವ ಕಾರಣದಿಂದ ಅಂತ ಹೇಳಿದರೆ ಈಗ ಜೇನು ಕಟ್ಟಲಿಲ್ಲ, ಆ ಕಾರಣದಿಂದ ಸಹ ಒಂದು ಜೇನುನೊಣಿಗೆ ಕಚ್ತುಂಟು. ಇಲ್ಲಿಗೆ ನೀವು ನೋಡ್ತಿರ್ಬೋದು ಜೇನುನೊಣ ಹೇಗೆ ಜೇನು ಕಟ್ತದೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಚಿಕ್ಕ ಬಾಕ್ಸ್ ಕಾಣ್ತುಂಟಲ್ಲ. ಜೇನುನೊಣ ನಾರ್ಮಲ್ ಆಗಿ ಏಪ್ರಿಲ್ ತಿಂಗಳಲ್ಲಿ ಒಂದು ಮೊದಲ ಮಳೆ ಬರ್ತದಲ್ಲ ಅವಾಗ ಚಿಗುರ್ತದೆ ಎಲ್ಲ ಮರ ಗಿಡ ಎಲ್ಲ, ಅದರ ಚಿಗುರು ಅಥವಾ ಹೂಗಳ ಚಿಗುರು ಎಲ್ಲ ಉಂಟು ಅದರದ್ದು ರಸ ತಂದುಂಟಲ್ಲ ಈ ಬಾಕ್ಸ್ ಒಳಗಡೆ ಹಾಕ್ತದೆ. ಚಿಕ್ಕ ಬಾಕ್ಸ್ ಕಾಣ್ತದೆ, ಇದರ ಒಳಗಡೆ ಹಾಕಿ ಜೇನುನೊಣ ಜೇನನ್ನು ಸಂಗ್ರಹಿಸಿಡ್ತದೆ ಫ್ರೆಂಡ್ಸ್. ಸುಮಾರು 15 ಜೇನುಗಳ ಪೆಟ್ಟು ತಿಂದು ಕೂಡ ಈಗಲೂ ಕೂಡ ಜೇನು ಹತ್ತಿರ ಬಂದು ನಿಂತಿದ್ದಾನೆ. ಇದು ಜೇನುಗಳ ಮೇಲಿರುವ ಪ್ರೀತಿ ಮತ್ತು ನಂಬಿಕೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನನ್ನ ಲೆಕ್ಕದಲ್ಲಿ ಇನ್ನೂ ಇವನಿಗೆ ಜೇನು ಕಚ್ಚಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತು ಫ್ರೆಂಡ್ಸ್. ಪುನಃ ಜೇನು ಕಚ್ಚಿತು ಫ್ರೆಂಡ್ಸ್. ಈಗ ಓಡಿದ
गाड़ी स्टार्ट कर ಪುರಾಣ ಜೇನು ಕಚ್ಚಿದ ಮೇಲೆ ಕರ್ಮ ಇನ್ನ ಆಯ್ತಾ Getting time sama aja. Awis on dia fast, bola fast. ಅಣ್ಣ ಆಯ್ತಿಲ್ಲ ಅಣ್ಣ ಅಣ್ಣ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ ಅಣ್ಣ ನನ್ನ ಕೈಲಾಯ್ತು गाड़ी स्टार्ट कर ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮ ಮೊದಲು ಇದ್ದದ್ದು ಜೇನು ತೆಗೆಯುವಂತ. ಅಲ್ಲಿ ಜೇನೇ ಕಟ್ಟಿರಲಿಲ್ಲ. ನಂತರ ಆಯಿತು ಜೇನನ್ನು ಡಿವೈಡ್ ಮಾಡುವ ಅಂತ. ನೆಕ್ಸ್ಟ್ ಜೇನನ್ನು ಡಿವೈಡ್ ಮಾಡಲಿಕ್ಕೆ ಪೆಟ್ಟಿಗೆ ಅರೇಂಜ್ಮೆಂಟ್ ಆಗಲಿಲ್ಲ. ಹಾಗೆ ಕೊನೆಗೆ ಏನೇನೋ ಮಾಡಿ ಇದು ಜೇನಣ್ಣದ ಪೆಟ್ಟುಗಳನ್ನೆಲ್ಲ ತಿಂದ ಹರಿಪ್ರಸಾದ್. ಕೊನೆಗೀಗ ನಮ್ಮ ಕಾರ್ಯಕ್ರಮ ಇವತ್ತಿಗೆ ಇಲ್ಲಿ ಮುಕ್ತಾಯವನ್ನು ಮಾಡುತ್ತಿದ್ದೇವೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆದಂಥ ಕಾಮಿಡಿ ವಿಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್.